ಯುವಕರ ಭವಿಷ್ಯಕ್ಕೆ ಬದಲಾವಣೆ ಆಗ್ತಕ್ಕಂಥ ಕಾರ್ಯ ಅವರು ಮಾಡಿದ್ದಾರೆ. ಅದರ ರೂಪದಲ್ಲಿ ನಮಗೂ ಇವತ್ತು GTTC ಕಾಲೇಜ್ ಬರ್ತಾ ಇದೆ. ನಾನು 73 ಕೋಟಿ ರೂಪಾಯಿ 73 crores ರಾಜ್ಯದೊಳಗೆ 2 ಕಡೆ, ಒಂದು ಮಧುಗಿರಿ ತುಮಕೂರು ಜಿಲ್ಲೆ, ಒಂದು ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕು, ಇನ್ನೊಂದೆರಡು ಹೈದರಾಬಾದ್ ಕರ್ನಾಟಕದ ಇವತ್ತೇನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮುಖಾಂತರ ಅವು ಆ ಕಡೆ ಮಾಡ್ತಾಯಿದ್ದಾರೆ, ಸಿಂಧನೂರು ಮತ್ತು ಆ ಪ್ರದೇಶಕ್ಕೆ. ಅದರ ನಬಾರ್ಡ್ದೊಳಗೆ ನಮ್ಮನ್ನು ಪರಿಗಣಿಸಿದ್ದಾರೆ. ಸೊ ಅದು ಮುಂದಿನ ದಿನಮಾನದಾಗ ಅನುಕೂಲ ಆಗ್ತದೆ. ಹಾಗೆ ಬ್ರಿಡ್ಜ್ ನಿಮ್ಗೆ ಗೊತ್ತದ, ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಮಧ್ಯದಲ್ಲಿದ್ದೀವಿ ನಾವು, ಭೀಮೆಯ ದಡದಲ್ಲಿ. ಆ ಭೀಮಾ ನದಿಗೆ ಅಡ್ಡಲಾಗಿ ಒಂದು ಬ್ರಿಡ್ಜನ್ನು ಮಾಡ್ತಾಯಿದ್ದೀವಿ ನಾವು. ನನ್ನ ಹುಟ್ಟೂರು ಭೀಮೆಯ ದಡದಲ್ಲಿ ಪಡ್ನೂರು ಮತ್ತು ಅಂಕಲ್ಗಿ. ನಾನು ಮೊದಲಿನ ಅವಧಿಯಲ್ಲಿ ಅಫ್ಜಲ್ಪುರ್ ಶಾಸಕರ ಸಹಾಯದಿಂದ ನಾನು ಅವ್ರು ಕೂಡಿ 1968-69 ವೀರೇಂದ್ರ ಪಾಟೀಲರು ಆಗಿನ ಮುಖ್ಯಮಂತ್ರಿ ಇದ್ದಂತರು, ಅವಾಗ ಅದೊಂದು ಶಂಕುಸ್ಥಾಪನೆ ಮಾಡಿದ್ರಲ್ಲ ಒಂದು ಬ್ರಿಡ್ಜ್ ಆಗಲಿ ಅಂತೇಳಿ, ಉಡ್ಚಾಣ್ ಮತ್ತು ರೋಡ್ಗಿ. ಅದ್ರ ಕಾರಣಾಂತರಗಳಿಂದ ಮುಂದೆ ಹಿರೇಮಣೂರು ಏನು ಅಫ್ಜಲ್ಪುರ್ ತಾಲೂಕಿನ ಗ್ರಾಮದವರ ಒತ್ತಾಯಕ್ಕೆ ಅಲ್ಲಿದ್ದು ಬಿಟ್ಟು ಹಿರೇಮಣೂರು ಮತ್ತು ಚಿಕ್ಕಮಣೂರು ನಡು ಬ್ರಿಡ್ಜ್ ಆಗಿತ್ತು. ಆದ್ರೆ ಅದನ್ನು ಹಾಗೇ ಉಳಿದಿತ್ತು ಅಂತ ಹೇಳಿ ನೆನಪಿಟ್ಟು ನಾನು ವೀರೇಂದ್ರ ಪಾಟೀಲರ ಮೇಲಿರ್ತಕ್ಕಂಥ ವಿಶೇಷ ಅಭಿಮಾನದಿಂದ ನಾನು ಅದು ಹಾಗೇ ಏನು ಉಳಿದಿತ್ತು ಅದನ್ನು ಹೋದ ಅವಧಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರದಿಂದ ಮತ್ತು ಮಾದೇವಪ್ಪ ಅವರ ಸಹಕಾರದಿಂದ PWD ಸಚಿವರೇನಿದ್ದರು, ನಾವು ಅದನ್ನು ರೋಡ್ಗಿ ಮತ್ತು ಉಡ್ಚಾಣ್ ನಡುವೆ ಬ್ರಿಡ್ಜ್ ಮಾಡಿದ್ದೀವಿ. ಅದು ಗುಲ್ಬರ್ಗ ಬಿಜಾಪುರ ಜಿಲ್ಲೆಯ ಕನೆಕ್ಟಿಂಗ್ ಅನುಕೂಲ ಆಗ್ತದೆ ಅಂತೇಳಿ. ಸೊ ಈಗೇನು ಮಾಡ್ತಾಯಿದ್ದೀವಿ, ನಮ್ಮ ಗ್ರಾಮದ ಹತ್ತಿರ ಒಂದು ರೈಲ್ವೆ ಟ್ರ್ಯಾಕ್ ಇದೆ, ನಿಮ್ಗೆ ಗೊತ್ತಿದೆ, ಶೋಲಾಪುರ್, ಗದಗ, ಹುಬ್ಬಳ್ಳಿ, ಬೆಂಗಳೂರು. ಆ ರೈಲ್ವೆ ಟ್ರ್ಯಾಕ್ ಜೊತೆಗೆ ಇನ್ನೊಂದು ಬ್ರಿಡ್ಜ್, ಈ PWD ಬ್ರಿಡ್ಜ್ ಆಯಿತು ಅಂದರೆ ಇದು KRDCL ಮುಖಾಂತರ ಮಾಡ್ತಾಯಿದ್ದೀವಿ ನಾವು. ಈ KRDCL ಈ ಬ್ರಿಡ್ಜ್ ನಾವು ಮಾಡಿದ್ದೀವಿ ಅಂದರೆ ಶೋಲಾಪುರ್ ಇಂಡಿ ಭಾಗ ಬಿಜಾಪುರ ಭಾಗದವ್ರಿಗೆ ಕನೆಕ್ಟಿವಿಟಿ ಸ್ಟ್ರೇಟ್ ರೈಲ್ವೆ ಟ್ರ್ಯಾಕ್ ಜೊತೆಗೆ ಒಂದು ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಆ ಭಾಗದ ನಮ್ಮ ಭಾಗದ ಜನ ಎಷ್ಟು ಸಂತೋಷಪಟ್ಟಿದ್ದಾರೆ ಅಷ್ಟೇ ಮಹಾರಾಷ್ಟ್ರದವರು ಸಹಿತ, ಶೋಲಾಪುರ ಜಿಲ್ಲೆಯ ಜನ ಸಹಿತ ಅದಕ್ಕೆ ಅತ್ಯಂತ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಅದು ಈ ಅವಧಿ ಒಳಗೆ KRDCL ಮುಖಾಂತರ ಮಾಡ್ತಾಯಿದ್ದೀವಿ. ಇನ್ನೊಂದು ಕೆಶಪ್, ಚಡ್ಚಾಣ್, ಜಳಿಕಿ, ಇಂಡಿ, ಆಲ್ಮೇಲ್, ಅಫ್ಜಲ್ಪುರ್, ಗಣಗಾಪುರ. ನಿಮ್ಗೆ ಗೊತ್ತಿರ್ಬೋದು, ಆ ಪ್ರದೇಶದೊಳಗೆ ನಿಮ್ಗೆ ಸಂಪರ್ಕ ಇತ್ತು ಅಂದರೆ ಯಾರ್ಯಾರು ಪಂಢರಪುರಕ್ಕೆ ಹೋಗ್ತಾರೆ ಬಹುತೇಕ ಜನ ಗಣಗಾಪುರಕ್ಕೆ ಹೋಗ್ತಾರೆ. ನಮ್ಮಲ್ಲಿ ಭಾಳ ಜನರ ಬೇಡಿಕೆ ಇತ್ತು ಅದು ಕರ್ನಾಟಕ ಮತ್ತು ಮಹಾರಾಷ್ಟ್ರ. ಸೊ ಆ ಕೆಶಪ್ನ ಒಳಗೆ 115 ಕಿಲೋಮೀಟರ್, 165 ಕಿಲೋಮೀಟರ್ ಲೆಂತಿಂದ ಒಂದು ರೋಡನ್ನು ತಗೋತಾ ಇದ್ದೀವಿ. ಅದರಲ್ಲಿ 4 ವಿಧಾನಸಭಾ ಕ್ಷೇತ್ರಗಳು ಬರ್ತಾವೆ. ನಾಗ್ಟಾಣದ ಚಡ್ಚಾಣ ಭಾಗ, ಇಂಡಿ, ಸಿಂದಗಿದ ಆಲ್ಮೇಲ್, ಅಫ್ಜಲ್ಪುರ್, ಗಣಗಾಪುರ, ಅಫ್ಜಲ್ಪುರ್ ಕೂಡಿ. ಆದರೆ 115 ಕಿಲೋಮೀಟರ್ದಾಗ ಕನಿಷ್ಠ 55 ಕಿಲೋಮೀಟರ್ ಬರೀ ಇಂಡಿ ವಿಧಾನಸಭಾ ಕ್ಷೇತ್ರಕ್ಕೆ ಆಗ್ತದೆ ಅನುಕೂಲ. ಉಳಿದ 3 ವಿಧಾನಸಭಾ ಕ್ಷೇತ್ರಗಳು ಕೂಡಿ 60 ಕಿಲೋಮೀಟರ್ ಆಗ್ತದೆ. ಅದು 540 ಕೋಟಿ ರೂಪಾಯಿದು ಅಂದಾಜನ್ನು ತಯಾರು ಮಾಡಿದ್ದಾರೆ. ಸೊ ಹೆಚ್ಚು ಕಮ್ಮಿ 250 ಕೋಟಿ ರೂಪಾಯಿ ನನ್ನ ಕ್ಷೇತ್ರದೊಳಗೆ ಕನೆಕ್ಟಿವಿಟಿಗೆ ಅನುಕೂಲ ಆಗ್ತದೆ. ಸೊ ಭಾಳ ಪ್ರಮುಖವಾಗಿ ಇಂಡಿ ನಗರದೊಳಗೆ ಬರ್ತದೆ. ಮತ್ತು ಇಂಡಿಯಲ್ಲೂ ಒಂದು ರಿಂಗ್ ರೋಡ್ ಮಾಡ್ತಾಯಿದ್ದೀವಿ, ಅದರೊಳಗೆ ಪ್ಲ್ಯಾನಿಂಗ್. ಇಂಡಿ ಬಿಜಾಪುರ ಜಿಲ್ಲೆಯ 2ನೇ ದೊಡ್ಡ ನಗರ, ಆಮೇಲೆ 2ನೇ ದೊಡ್ಡ ತಾಲೂಕನೂ. ಸೊ ಆ ಪ್ರದೇಶದ ಜನರಿಗೆ ಸಿಟಿ ಒಳಗೆ ಹೆವಿ ಲೋಡೆಡ್ ವೆಹಿಕಲ್ ಮೂವ್ಮೆಂಟ್ ಇದ್ದರೆ ಜನರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಈ ಔಟರ್ ರಿಂಗ್ ರೋಡ್ ಒಂದು ಮಾಡ್ತಾಯಿದ್ದೀವಿ ನಾವು. ಸೊ ಇದರೊಳಗೆ ಅದನ್ನು ಸಹಿತ ನಾನು ಪ್ರೊವೈಡ್ ಮಾಡ್ಕೊರಿ ಅಂತೇಳಿನು. ಯಾಕಂದರೆ ಬಸ್ ಡಿಪೋ ಒಂದು ಮಾಡಿಸಿನ ಅಲ್ಲಿ. ಇವೆಲ್ಲ ಹೊರಗೆ ಹೋದು ಅಂದರೆ ನಿಮ್ಗೆ ಗೊತ್ತದ, ಬಿಜಾಪುರ ಜಿಲ್ಲೆಯೊಳಗೆ ಇಂಡಿ ಸಿಂದಗಿ ಭಾಗದೊಳಗೆ ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆಗಳಾಗಿವೆ. ಹೆವಿ ಲೋಡೆಡ್ ವೆಹಿಕಲ್ ಫ್ರಮ್ ನವೆಂಬರ್ 1 to ಫೆಬ್ರವರಿ ಮಾರ್ಚ್ ತನಕ ಮೂವ್ಮೆಂಟ್ ಇರ್ತದೆ ವೆಹಿಕಲ್ಸ್. ಸೊ ಸಾಧ್ಯದಟ್ಟು ಇಂಡಿ ನಗರದೊಳಗೆ ಎಲ್ಲ ವೆಹಿಕಲ್ಗಳು ಬರೋದು ಬೇಡ, ಹೊರ ಪ್ರದೇಶದೊಳಗೆ ತಿರುಗಾಡೋದು ಅಂದರೆ
ಸಾರ್ವಜನಿಕರಿಗೂ ಸಹಿತ ಅದರಿಂದ ಅನುಕೂಲ ಆಗ್ತದೆ ಅಂಥೇಳಿ ಆ ಉದ್ದೇಶ ಇಟ್ಕೊಂಡು ಈ ರೋಡನ್ನು ತಗೋತಕ್ಕಂಥ ಪ್ರಯತ್ನ ನಾವು ಮಾಡಿದ್ದೀವಿ. ಹಾಗೇ ಅನೇಕ ಯೋಜನೆಗಳನ್ನು ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಮುಖಾಂತರ ನಾವು 22 ಕೋಟಿ ರೂಪಾಯಿ ಅನೇಕ ಸಮುದಾಯಗಳ ಭವನವನ್ನು, ಅಂಬೇಡ್ಕರ್ ಭವನಗಳನ್ನು ಅದರಲ್ಲಿ ನಾವು ಮಾಡ್ತಾಯಿದ್ದೀವಿ. ಅವ್ರ ಜೊತೆಗೆ PRD ಅಡಿಪೇರ್ ಇಲಾಖೆ ಮುಖಾಂತರ ಪ್ರಗತಿ ಪಥ ಯೋಜನೆ ಈ ವರ್ಷ ಕರ್ನಾಟಕ ರಾಜ್ಯದಲ್ಲಿ ಜಾರಿಗೆ ಬಂದಿದೆ. ನನ್ನ ವಿಧಾನಸಭಾ ಕ್ಷೇತ್ರದಲ್ಲೂ 21 ಕೋಟಿಗೆ ಕಾಮಗಾರಿಗಳನ್ನು ಇಲ್ಲೇ ಚಾಲನೆ ಕೊಡ್ತಾ ಇದ್ದೀವಿ. ಅತಿವೃಷ್ಟಿಯಿಂದ ಹಾಳಾಗಿರ್ತಕ್ಕಂಥ ರಸ್ತೆಗಳ ಅಭಿವೃದ್ಧಿಗೆ 10 ಕೋಟಿ ರೂಪಾಯಿ. ಆಮೇಲೆ ಶುಗರ್ ಸೆಸ್ದಿಂದ ಏನು ದುಡ್ಡು ಬರ್ತಿತ್ತು ಅದಕ್ಕೂ 1 ಕೋಟಿ ರೂಪಾಯಿ ಕೆಲಸನ ಮಾಡಿದ್ವಿ ಕೆಲವು ಶಾಲಾ ಕಟ್ಟಡಗಳಿಗೆ. ಆಮೇಲೆ ಇನ್ನೊಂದು ಮಿರಿಗಿ ಹಳ್ಳಕ್ಕೆ ಬ್ರಿಡ್ಜ್ ಕಂಪಾನ ಮಾಡ್ತೀವಿ. ನಿಮ್ಗೆ ಇನ್ನೊಂದು ಹೇಳ್ಬೇಕಂದ್ರೆ ನದಿ ಪಕ್ಕದ ಗ್ರಾಮಗಳು ಪರಿಸ್ಥಿತಿ ಹೆಂಗಿರ್ತಂದ್ರೆ ಬ್ಯಾಕ್ ವಾಟರ್ ಎಲ್ಲೆಲ್ಲಿ ಹಳ್ಳಗಳ ಬರ್ತಾವ ಅಲ್ಲಿಂದ ಇನ್ನೊಂದು ಗ್ರಾಮಕ್ಕೂ ಅನುಕೂಲ ಆಗ್ತದೆ. ಸೊ ಅಲ್ಲಿ ಆ ಬ್ರಿಡ್ಜ್ಗಳನ್ನು 8 ಮಾಡಿ ನಾನು ಗೋಸ, ಶಿವಪುರಗಳು, ಮಿರಿಗಿಗಳು ಅಂಥದ್ದೇ ಇನ್ನೂ ಕೆಲವು ಬ್ರಿಡ್ಜ್ಗಳನ್ನು ಮಾಡ್ತಾ ಇದ್ದೀವಿ, ಬಾಂದಾರ್ಗಳನ್ನು ಮಾಡ್ತಾ ಇದ್ದೀವಿ. ಹಾಗೆ PT ಟ್ಯಾಂಕ್ಸ್ಗಳನ್ನು ಮಾಡ್ತಾ ಇದ್ದೀವಿ. ಆಮೇಲೆ ಇಂಡಿ ತಾಲೂಕಾ ಕ್ರೀಡಾಂಗಣ ಏನು ನಾವು ಮಾಡಿದ್ದೀವಿ. ಪ್ರತ್ಯೇಕ ಜಿಲ್ಲೆ ನಂತರ ಯಾವ ತಾಲೂಕಾಗಿನ ಕ್ರೀಡಾಂಗಣಗಳಿಲ್ಲ, ಇಂಡಿ ಒಳಗೆ ಒಂದು ಕ್ರೀಡಾಂಗಣ ಮಾಡಿದ್ದೀವಿ ನಾವು. ಅದಕ್ಕೆ 1 ಕೋಟಿ ರೂಪಾಯಿ ಅನುದಾನವನ್ನು ಇಟ್ಟಿದ್ದೀವಿ. ಆಮೇಲೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆದು ಒಂದು ಪ್ರಾರಂಭ ಮಾಡ್ತಾ ಇದ್ದೀವಿ, 10 ಕೋಟಿ ರೂಪಾಯಿ. ಆಮೇಲೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಏನು ಮಾಡ್ತಾ ಇದ್ದೀವಿ, 8,66,00,000. ಆಮೇಲೆ ಇಂಡಿ ಶಾಂತೇಶ್ವರ ಹುಷನ್ ಭಾಷೆ ದೇವಸ್ಥಾನದ ಚಾಣಸಿದ್ದಿಮಾರದು, ಯೋಗೇಶ್ವರ ಇಂಥವೆಲ್ಲ ಪ್ರಮುಖ ದೇವಸ್ಥಾನಗಳಿಗೆ 1 ಕೋಟಿ ರೂಪಾಯಿ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಆದಿನಾಥ್ ದಿಗಂಬರ್ ಅವರ ಅಂಜುಮನ್ ಇಸ್ಲಾಂ ಕಮಿಟಿ ಎಲ್ಲರಿಗೂ 1 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ. ಕರ್ನಾಟಕ ತಾಂತ್ರಿಕ ಶಿಕ್ಷಣ ಇಲಾಖೆ ಡಿಪ್ಲೊಮಾ ಕಾಲೇಜ್ ಮಾಡಿಸಿ ಅಲ್ಲಿ ಹೆಚ್ಚುವರಿ ಕೊಠಡಿಗೆ 1 ಕೋಟಿ ರೂಪಾಯಿ. ಆಮೇಲೆ ಜಳಕಿ ಅಪ್ಪು ಮಾಡಿದ್ದೀವಿ, ನೋಡಿರ್ಬೋದು ನೀವು ಯಾರು ಜಳಕಿಗೆ ಹೋದ್ರಿ ಅಂದರೆ ನಾನು ಬಸವರಾಜ ರಾಯರೆಡ್ಡಿ ಮತ್ತು RV ದೇಶಪಾಂಡೆ ಅವರನ್ನ ನೆನಪಿಸ್ಕೊಟ್ಟಿದ್ದೀನಿ. ಜಳಕಿ ಒಳಗೆ ಎಜುಕೇಷನ್ ಬಿಲ್ಡಿಂಗ್ಸ್ ಇರಲಿಲ್ಲ, ಹೈಯರ್ ಎಜುಕೇಷನ್ ಕಾಲೇಜ್ ಬರೀ ಒಂದು ಚೆಕ್ ಪೋಸ್ಟ್ದಿಂದ ಗುರುತಿಸ್ಬಿಡ್ತಿದ್ದು ಜಳಕಿ. ಗೊತ್ತದ ನಿಮಗೆಲ್ಲರ ಇತಿಹಾಸ. ಇವತ್ತಲ್ಲಿ ಬದಲಾವಣೆ ಆಗಿದೆ. ಡಿಪ್ಲೊಮಾ ಕಾಲೇಜ್ ಮಕ್ಕಳು UKP ಸೆಟ್ ಅನ್ನೋಳಗೆ ನೆಲದ ಮೇಲೆ ಬಂದು ನಮ್ಮ ಡ್ರಾಯಿಂಗ್ಸ್ ಮಾಡ್ತಿದ್ರು. ಇವತ್ತು ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿಕೊಡ್ತಾರೆ, ಮತ್ತು ಅದಕ್ಕೆ ಅಡಿಷನಲ್ ಆಗಿ ಬಿಲ್ಡಿಂಗ್ ಕೊಡ್ತಾ ಇದ್ದೀವಿ ನಾವು. ಸೊ ನಾನು ಚುನಾವಣೆ ಪೂರ್ವದಲ್ಲಿ 4 ಮಾತುಗಳನ್ನು ಕೊಟ್ಟಿದ್ದೆ: ನೀರಾವರಿ, ಕುಡಿಯುವ ನೀರಿನ ಸಮಸ್ಯೆ ಪರಿಹಾರ, ಆಮೇಲೆ ಸಣ್ಣ ಕೈಗಾರಿಕೆ ಒಂದು ಮಾಡೋಣ ಅಂತೇಳಿ. ಈಗ ಹೆಂಗೆ GTTC ಕಾಲೇಜ್ ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡ್ತಾ ಇದ್ದೀವಿ, ಹಾಗೆ ಸಣ್ಣ ಕೈಗಾರಿಕೆಗಳು ಅವ್ರಿಗೆ ಉತ್ತೇಜನ ನೀಡಬೇಕಂತೇಳಿ ಇಂಡಿ ನಗರದ ರೈಲ್ವೆ ಸ್ಟೇಷನ್ ಹತ್ರ ಒಂದು 24 ಎಕರೆ ಒಳಗೆ ಡೆವಲಪ್ ಮಾಡ್ತಾ ಇದ್ದೀವಿ. ಸೊ ಅದು 16,25,00,000 ರೂಪಾಯಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆ ಏರಿಯಾ ಒಂದು ಡೆವಲಪ್ ಮಾಡ್ತಾ ಇದ್ದೀವಿ. ಇನ್ನೊಂದು ಪಶು ಇಲಾಖೆ, ನಿಮ್ಗೆ ಗೊತ್ತದ ನಮ್ಮ ಭೀಮಾ ನದಿ ದಡಿಗೆ ಹೈನುಗಾರಿಕೆ ಸ್ವಲ್ಪ ಹೆಚ್ಚಿಗಿದೆ. ಅಲ್ಲಿ KMF ಅಲ್ಲಿ ಕೊಡ್ತೀವಿ, ಬೇರೆ ಬೇರೆ ಕಡೆನೂ ನಮ್ಮ ರೈತರ ಅನುಕೂಲ ಆಗಿದೆ. ಅಲ್ಲಿ ಪಶು ಆಸ್ಪತ್ರೆಗಳನ್ನು ಮಾಡಿಸಿದೆ ನಾನು. ಮಿರಿಗಿ, ಲಚ್ಚ, ವಡ್ನೂರು, ಬಸ್ನ, ಲೋಕಂಕಿ ಎಲ್ಲ ಕಡೆ. ಸೊ ಅದರಲ್ಲಿ ಈಗ ಮಾತ್ರ ಹೊಸದಾಗಿ 2 ವಡ್ನೂರು ಮತ್ತು ಮಿರಿಗಿ ಕೊಡ್ತಾ ಇದ್ದೀವಿ 1 ಕೋಟಿ ರೂಪಾಯಿ. ನಾನು ನಿಮ್ಗೆ ಹೇಳಿದಲ್ಲ ಕುಡಿಯುವ ನೀರಿನ ಯೋಜನೆ, ನಾನು ಕರ್ನಾಟಕ ಅರ್ಬನ್ ವಾಟರ್ ಬೋರ್ಡ್ ಚೇರ್ಮನ್ ಇದ್ದೆ 2018-19. ಕುಡಿಯುವ ನೀರಿನ ಬಗ್ಗೆ ಅತಿ ಹೆಚ್ಚು ಮಾಹಿತಿಗಳನ್ನು ಇಟ್ಕೊಂಡವ್ರು ಯಾರಂದ್ರೆ ಸಮಸ್ಯೆ ಯಾರು ಅನುಭವಿಸಿರ್ತೀವಿ ಅವ್ರಿಗೆ ಅದರ ಸೂಕ್ಷ್ಮತೆ ಅರಿವಿತ್ತು. ನಾನು ಆ ಕಾಲದಾಗ ಅಡಿಪೇರ್ ಮಿನಿಸ್ಟರ್ಗೆ ಅಭಿನಂದಿಸ್ತೀನಿ. ನನಗೆ ಕೃಷ್ಣ ಬೈರೇಗೌಡರು ನಾವು ಕೂಡಿ ವಿಜಯಪುರ ಜಿಲ್ಲೆ ಜಲಧಾರ ಯೋಜನೆ ತಗೊಳ್ಳೋಣ ಮಾಡ್ತೀವಿ. ಮಂಡ್ಯ ಕೂಡಿಸಿದ್ರು ಅವರು. ಹಾಗೆ ಕೃಷ್ಣ ಅವರ ಸ್ವಂತ ಜಿಲ್ಲೆ ಕೋಲಾರ ತಗೊಂಡ್ರು. ಆದ್ರೆ ಕೋಲಾರಕ್ಕೆ ದುರ್ದೈವಶಾತ್ ನೀರಿನ ಮೂಲ ಸಿಗಲಿಲ್ಲ ಅವ್ರಿಗೆ. ನಮ್ಮ ಕೃಷ್ಣೆ ನೀರಿನ ಅವಕಾಶ ಇತ್ತು. ಕೊನೆಗೆ ಕೋಲಾರ ತೆಗೆದು ರಾಯಚೂರು ಇವತ್ತು ಜಲಧಾರೆ ಒಳಗೆ ಫಿಟ್ ಮಾಡಿದೆವು. ಸೊ ಆ ಕೆಲಸ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ.
ಬಹುತೇಕ 2025, 26, 27ರೊಟ್ಟಿಗೆ ಬಿಜಾಪುರ ಜಿಲ್ಲೆಯ ಯಾವುದೇ ಗ್ರಾಮಕ್ಕೂ ಸಹಿತ ಸಮಸ್ಯೆ ಆಗಲಾರ್ದ ಜಲಧಾರೆ ಯೋಜನೆ ಬಂತು ಅಂದ್ರೆ ನಾನು ಯಾಕಂದ್ರೆ 2003ರಲ್ಲಿ ಜಿಲ್ಲಾ ಪರಿಷತ್ ಅಧ್ಯಕ್ಷ ಇದ್ದಾಗ, ಯಾಕಂದ್ರೆ ಜಿಲ್ಲಾ ಪರಿಷತ್ ಏನು 2 ಟೈರ್ ಸಿಸ್ಟಮ್ ಇರೋದು 3 ಟೈರ್ ಸಿಸ್ಟಮ್ ಅಲ್ಲಿ ತನ ನಾನು ಇದ್ದಾವೆ. ಈ ಕುಡಿಯುವ ನೀರಿನ ಸಮಸ್ಯೆ ಎದುರಿಸ್ತಕ್ಕಂಥ ಅದರ ನೋವುಗಳನ್ನು ತಿಳ್ಕೊಂಡಾಗಿದೆ. ಅದಕ್ಕೆ ಈ ಯೋಜನೆ ಬಂತು ಅಂದ್ರೆ ಶಾಶ್ವತವಾಗಿ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರ ಆಗ್ತದೆ. ಮತ್ತು ಜಲಜೀವನ್ ಮಿಷನ್ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಸಹಯೋಗದಲ್ಲಿದೆ. ಆ ಯೋಜನೆ ಕಾರ್ಯಗತಗೊಳ್ತಾ ಇದೆ. ಅಂಥವು ಸಹಿತ 110 ಕೋಟಿ ರೂಪಾಯಿದು ಕರ್ನಾಟಕದ ಬಹುತೇಕ ಎಲ್ಲ ಶಾಸಕರು ಆ ಅನುದಾನಗಳನ್ನು ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ಅಳವಡಿಸ್ಕೊಳ್ತಾ ಇದ್ದೀವಿ. ಹಾಗೆ ಅಂಗನವಾಡಿ ಕಟ್ಟಡಗಳು, ಆಮೇಲೆ ಇನ್ನೊಂದು ಪವರ್ ಸ್ಟೇಷನ್ಸ್ ನೀರನ್ನು ಬರ್ತಾ ಇದೆ. ಮುಖ್ಯವಾಗಿ ನಮಗೆ ಪವರ್ ಸಪ್ಲೈ ಸರಿಯಾಗಿರ್ಬೇಕಾಗ್ತದೆ ಮತ್ತು ಕ್ವಾಲಿಟಿ ಸಪ್ಲೈ ಇರ್ತದೆ. ಆ ನೆಟ್ವರ್ಕ್ ಅನ್ನು ಕ್ರಿಯೇಟ್ ಮಾಡೋಗೋಸ್ಕರ ನಾವೆಲ್ಲ ಪವರ್ ಸ್ಟೇಷನ್ಗಳನ್ನ ಮೊದಲೆಲ್ಲ 33 ಇದ್ದು, ಇತ್ತೀಚಿನ ಸರ್ಕಾರಗಳನ್ನ 110 kV ಮಾಡಿ ದೊಡ್ಡ ಪ್ರಮಾಣದಲ್ಲಿ ನಡೆದು ಕರ್ನಾಟಕದ ಅತಿ ಹೆಚ್ಚು ಪವರ್ ಸ್ಟೇಷನ್ಗಳು ಹೊಂದಿರತಕ್ಕಂಥ ಜಿಲ್ಲೆ ಬಿಜಾಪುರ ಆಗ್ತಾ ಇದೆ. ಒಂದು ಕಾಲದಾಗ ಹಾಸನ ಇತ್ತು ಪೊಲಿಟಿಕಲ್ ಇಚ್ಛಾಶಕ್ತಿಯಿಂದ, ಆದ್ರೆ ಇವತ್ತು ಬಿಜಾಪುರ ಆಗ್ತಾ ಇದೆ ಅವಿಭಾಜ್ಯ ಜಿಲ್ಲೆ. ಸೊ ಭವಿಷ್ಯದ ಇವೆಲ್ಲ ನೀರಾವರಿ ಯೋಜನೆಗಳು ಬಂದ ನಂತರ ಇದರ ಅವಶ್ಯಕತೆಯೂ ನಮಗಿರ್ತದೆ. ಅದನ್ನ ನಮ್ಮ ಭಾಗದಲ್ಲೂ ಸಹಿತ ಅತಿ ಹೆಚ್ಚು ಪವರ್ ಸ್ಟೇಷನ್ ಮಾಡಿದೀವಿ. ನಾವು ಇದ್ದಾಗ 3-4 ಇದ್ದು, ಈಗ 13-14 ತಂದು ನಿಲ್ಲಿಸ್ತಾ ಇದ್ದೀವಿ. ರೋಡ್ಗಿ, ನಾದ ಸಾತಲ್ಗಾಂವ್, ಮಿರಿಗಿ, ಬೈರೋಣಿ ಮನೇಲಿ ಪರಪಣೆ ಮಾಡಿದ್ರೆ, ಗಡಲ್ ಸಂಘ ಮಾಡ್ತಾ ಇದ್ದೀವಿ, ಅಗಸ್ನಾವ್ ಮಾಡ್ತಾ ಇದ್ದೀವಿ. ಹಿಂಗೆ ಭಾಳ ಆಲ್ಮೋಸ್ಟ್ ಓವರ್ ಕಂಪ್ಲೀಷನ್ ಆಗಿದೆ. ಸೊ ಇವೆಲ್ಲವನ್ನ ಮಾಡಿದೀವಿ ಅಂದ್ರೆ ಭವಿಷ್ಯದೊಳಗೆ ನಮ್ಮ ಭಾಗದೊಳಗೆ ವಿದ್ಯುತ್ ಯಾವುದೇ ರೀತಿಯ ಸಮಸ್ಯೆ ಆಗಲಿರ್ದಂಗೆ ಮತ್ತು 7 hours ನಾವು ಪವರ್ ಸಪ್ಲೈ ಮಾಡ್ತೀವಿ. ಅದು ಡೇ ಆ್ಯಂಡ್ ನೈಟ್ ಮಾಡ್ತೀವಿ. ಇವೆಲ್ಲ ಕಂಪ್ಲೀಟ್ ಆದವ್ರೆ ಡೇದೊಳಗೆ ನಾವು 7 ತಾಸು ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಚಿಂತನೆ ಇಟ್ಕೊಂಡು ಒಂದು ವೇಳೆ ಸರ್ಕಾರ ನಿರ್ಣಯ ಮಾಡಿ ದಿನದ 12 ತಾಸು ಕೊಡೋನು ಅಂತ ನಿರ್ಣಯ ಮಾಡಿದ್ರು ಅದಕ್ಕೆ ಅನುಕೂಲ ಆಗ್ತಕ್ಕಂಥ ಯೋಜನೆಗಳು ಪೂರಕವಾಗಿ ಕೆಲಸಗಳು ಮಾಡ್ತಾ ಇವೆ. ಸೊ ಇದಕ್ಕೂ ಕಡಲ ಸಂಘದೊಳಗ 110 kV ಸ್ಟೇಷನ್ ಅನ್ನೋದು ಇದರದ್ದು ಒಂದು ಕಾರ್ಯವನ್ನು ಶಂಕುಸ್ಥಾಪನೆಯನ್ನು ಮಾಡಿಸ್ತಾ ಇದ್ದೀವಿ. ಹಾಗೆ ಇಂಡಿಯನ್ ನಗರ ಮೊದಲು ನೋಡಿ ನೀವೆಲ್ಲ ರಸ್ತೆಗಳು ಹೆಂಗಿದ್ದು, ಅಲ್ಲಿ ಅಗಲೀಕರಣ ಮಾಡಿ ಸ್ಟ್ರೀಟ್ ಲೈಟ್ ಹಾಕಿ ಅಲ್ಲಿ ಜನರಿಗೆ ಕುಡಿಯುವ ನೀರಿನ ಯೋಜನೆ ಒಂದು 100 ಕೋಟಿ ರೂಪಾಯಿ ನಾವು ವಿಮೆ ಮುಖಾಂತರ ನೀರನ್ನು ಒಯ್ದು 3 ಅಂತಸ್ತುವರೆಗೂ ವಿತೌಟ್ ಮೋಟರ್ ಪ್ರೆಷರ್ ಇವತ್ತು ನೀರು ಕೊಡಿಸ್ತಾ ಇದ್ದಾರೆ. ಬಿಜಾಪುರ ನಗರದ 35 ವಾರ್ಡಕ್ಕೆಲ್ಲ ಸರಿಯಾಗಿ ನೀರು ಹೋಗ್ತಿಲ್ಲ ನಿಮಗೆ ಗೊತ್ತದ. ಆದರೆ ಇಂಡಿಯನ್ ನಗರದ 23 ವಾರ್ಡಿಗೆ 24/7 ನಾವು ನೀರನ್ನು ಕೊಡ್ತಾ ಇದ್ದೀವಿ. ನಾನೇನು ಚೇರ್ಮನ್ ಆಗಿ ಚೇರ್ಮನ್ ಹೋಗಿ ಆ ಯೋಜನೆ ಇಟ್ ಇಸ್ ದ ಮಾಡೆಲ್ ನಾಟ್ ಫಾರ್ ಡಿಸ್ಟ್ರಿಕ್ಟ್ ಫಾರ್ ಸ್ಟೇಟ್. ಕರ್ನಾಟಕದಾಗ 24/7 ಅಂತ ಏನು ಕರಿತೀವಿ, ಅದು ಎಲ್ಲರೇ ಬಂದು ನೋಡೋರಿದ್ರೆ ಅದು ಇಂಡಿಯನ್ ನಗರಕ್ಕೆ ಬಂದು ನೋಡಬೇಕು. ಸೊ ಅದನ್ನ ಏನು ಮಾಡಿದ್ದೀವಿ, ಅಂಥ ನಗರಕ್ಕೆ ನಾವು ಮೆಗಾ ಮಾರ್ಕೆಟ್ ಮಾಡ್ತಿದ್ದೀವಿ. 30 ಕೋಟಿ ರೂಪಾಯಿ, 8 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದಿಂದ ಖುಷಿನು, 22 ಕೋಟಿ ರೂಪಾಯಿ KFDC ಮುಖಾಂತರ ಲೋನ್ ತಗೊಂಡಿದ್ದೆ. ಅದಕ್ಕೂ ನಾನು ಅತ್ಯಂತ ಆರಾಧಿಸ್ತಕ್ಕಂಥ ಸಿದ್ದೇಶ್ವರ ಮಾಸ್ಟರ್ಗಳ ಹೆಸರನ್ನು ಆ ಮೆಗಾ ಮಾರುಕಟ್ಟೆಗೆ ಇಟ್ಟಿದ್ದೀವಿ. ಆ ವಾಣಿಜ್ಯ ಸಂಕೀರ್ಣ ಅದು 30 ಕೋಟಿ ರೂಪಾಯಿ ಅದ, ಅದು ಲೋಕಾರ್ಪಣೆಗೊಳಿಸ್ತಾ ಇದ್ದೀವಿ. 400 ಶಾಪ್ಸ್ ಮಾಡ್ತಾ ಇದ್ದೀವಿ. ಅದು ಜನರಿಗೆ, ಆ ಭಾಗದ ವ್ಯಾಪಾರಸ್ಥರಿಗೆ ಮತ್ತು ಜನರಿಗೆ ಅದು ಅನುಕೂಲ ಆಗ್ತದೆ. ಹಾಗೆ ಹಿಂದುಳಿದ ವರ್ಗಗಳು, ಅದು ಮಹಾತ್ಮ ಜ್ಯೋತಿ ಫುಲೆ ಅವರು ಇರ್ಬೋದು, ಭಗೀರಥ ಸಮುದಾಯದ ಗುರುತಿಗಳನ್ನು ಹಳೆಯನವರು ಇರ್ಬೋದು, ಇವೆಲ್ಲವನ್ನು ಮಾಡ್ತಾ ಇದ್ದೀವಿ. ಭವಿಷ್ಯವಾಗಿ ಸ್ಟ್ಯಾಚ್ಯೂಸ್ ಅಂಬೇಡ್ಕರ್ ಅವರು, ರಾಣಿ ಚೆನ್ನಮ್ಮನವರು ಸ್ಟ್ಯಾಚ್ಯೂಗಳನ್ನು ಮಾಡ್ತಾ ಇದ್ದೀವಿ. ಈಗ ಅದನ್ನು ತಗೊಳ್ಳೋಂಗಿಲ್ಲ, ನೆಕ್ಸ್ಟ್ ಇವರಾಗ ಅದನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಸೊ ಒಟ್ಟಾರೆ 4,257 ಕೋಟಿ 48 ಲಕ್ಷ ರೂಪಾಯಿ ನಾವು 14ನೇ ತಾರೀಕಿನ ದಿವಸ ಎಲ್ಲ ಕಾರ್ಯಕ್ರಮಗಳನ್ನು ಕೆಲವು ಶಂಕುಸ್ಥಾಪನೆ, ಕೆಲವು ಲೋಕಾರ್ಪಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ತಮ್ಮ ಮುಖಾಂತರ ನಾನು ನಮ್ಮ ಭಾಗದ ಜನರಿಗೆ ಈ ಕಾರ್ಯಕ್ರಮದಲ್ಲಿ ಭಾಳ ಸಂತೋಷ ಸಂಭ್ರಮದಿಂದ ಮತ್ತು ಇದು ಅವ್ರ ಕಾರ್ಯಕ್ರಮ ಇದೆ. ಯಾಕಂದ್ರೆ ಈ ಯೋಜನೆಗಳು ಅವರ ಬದುಕನ್ನು ಬದಲಾವಣೆ ಮಾಡ್ತಕ್ಕಂಥ ಯೋಜನೆಗಳು.
ಸೊ ಅದಕ್ಕಾಗಿ ಈ ಕಾರ್ಯಗಳನ್ನು ಮುಖ್ಯಮಂತ್ರಿಗಳನ್ನು ಮತ್ತು ಉಪಮುಖ್ಯಮಂತ್ರಿಗಳನ್ನು ಮತ್ತು ಇನ್ನೂ ಕೆಲವು ಯಾವ್ಯಾವ ಇಲಾಖೆ ಸಂಬಂಧಪಟ್ಟಾರ ಆ ಸಚಿವರುಗಳನ್ನು ಕರೆಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಒಟ್ಟಾರೆ ಆ ಭಾಗದ ಅಭಿವೃದ್ಧಿಯ ಶಕೆ ಇವತ್ತು ಏನು ಪ್ರಾರಂಭಗೊಳಿಸಿದ್ದೀವಿ ನಾವು 2013ರಿಂದ ಶ್ರೀ ಭೀಮಾಶಂಕರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಆಗಿರ್ಬೋದು, ಆ ಭಾಗದ ನೀರಾವರಿ ಯೋಜನೆಗಳಾಗಿರ್ಬೋದು, ಆ ಭಾಗದ ಉದ್ಯೋಗ ಅವಕಾಶದಿಂದ ಅನೇಕ ಕಾರ್ಯಗಳನ್ನು ನಾನು ಹೇಳ್ಕೊಟ್ಟು ಹೋದ್ರೆ ಇನ್ನೊಂದು ತಾಸು ಇರ್ತಾನೆ, ಅದರ ಅವಶ್ಯಕತೆ ಇಲ್ಲ. ಇವತ್ತು ಈ ಅವಧಿಗೆ ಸಂಬಂಧಪಟ್ಟದ್ದು ಮಾತ್ರ ನಾನು ಮುಂದೆ ಮೆಲುಕು ಹಾಕ್ತಕ್ಕಂಥ ಪ್ರಯತ್ನ ಮಾಡಿ ಒಟ್ಟಾರೆ ಇಂಡಿ ವಿಧಾನಸಭಾ ಕ್ಷೇತ್ರದ ಸ್ವಾತಂತ್ರ್ಯದ ನಂತರ ಇಲ್ಲಿವರೆಗೆ ಅಭಿವೃದ್ಧಿಯ ದಿಕ್ಕು ದಸೆಯನ್ನು ಬದಲಾವಣೆ ಮಾಡ್ತಕ್ಕಂಥ ಅವಕಾಶ ಜನ ನಮಗೆ ಕೊಟ್ಟಿದ್ರು. ಅದನ್ನು ಕಾಯ ವಾಚ ಮನಸ ಕೆಲಸ ಮಾಡಿರ್ತಕ್ಕಂಥ ಸಂತೃಪ್ತಿ ನನಗಿದೆ. ಭವಿಷ್ಯದೊಳಗೆ ಇನ್ನೊಂದಿಷ್ಟು ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ನಾವೆಲ್ಲ ಮಾಡೋಣ. ನಾನು ವಿಶೇಷವಾಗಿ ಮುಖ್ಯಮಂತ್ರಿಗಳನ್ನು ಅಭಿನಂದಿಸ್ತೀನಿ. ಯಾವ ಪ್ರದೇಶ ದ ಮೋಸ್ಟ್ ಕ್ರೈಮ್ ಬ್ಯಾಕ್ಗ್ರೌಂಡ್ ಇತ್ತು ಅಲ್ಲಿ ಅಭಿವೃದ್ಧಿಯ ಪರ್ವವನ್ನು ಚಾಲನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಂಬೆ ನಾಡು ಅಂತ ಪ್ರಖ್ಯಾತಗೊಳಿಸಿದ್ರು. ನಾನು ತಮಗೂ ಸಹಿತ ಒಂದು ಮನವಿ ಮಾಡ್ಕೊತೀನಿ, ಆ ಪ್ರದೇಶಕ್ಕೆ ನಿಂಬೆ ಮುಖಾಂತರ ಕೊಟ್ಟಿರ್ತಕ್ಕಂಥ ಪ್ರಯತ್ನ. ಅದಕ್ಕಾಗಿಯೇ ನಾನು 2017 ನಿಂಬೆ ಅಭಿವೃದ್ಧಿ ಮಂಡಳಿಯನ್ನು ನೋಡ್ತೀರಿ. ಕಾಫಿ ಅಭಿವೃದ್ಧಿ ಮಂಡಳಿ ಬ್ರಿಟಿಷರ ಕಾಲದಾಗಿತ್ತು ಚಿಕ್ಕಮಗಳೂರು ಭಾಗದೊಳಗೆ. ಆದರೆ ಇವತ್ತು ನಾವು ಆ ಪ್ರದೇಶಕ್ಕೆ ನಿಂಬೆಯನ್ನು ಬೆಳೀತಾ ಇದ್ದೀವಿ. ನಿಂಬೆ ಬೆಳೆಗಾರರಿಗೆ ಒಂದು ಸ್ಥಾನಮಾನ ಸಿಗಲಿ, ಆ ಬೆಳೆಗಾರರಿಗೆ ಒಂದು ವ್ಯವಸ್ಥೆ ಎಲ್ಲ ದೃಷ್ಟಿಯಲ್ಲಿ ಆ ಬೆಳೆ ಮೇಲೆ ಒಂದು ಸಂಶೋಧನೆ ಆಗಲಿ, ಹೊಸ ಆವಿಷ್ಕಾರಗಳು ಸಿಗಲಿ ಅಂತಕ್ಕಂಥ ಸದಾಶಯದಿಂದ ಅಭಿವೃದ್ಧಿ ಮಂಡಳಿಯನ್ನು ಹಾಕಿದ್ದೀವಿ. ಮತ್ತು GI ಟ್ಯಾಗ್ ಜಿಯೋಗ್ರಫಿಕಲ್ ಇಂಡಿಕೇಶನ್ ಬಿಜಾಪುರ ಜಿಲ್ಲೆಯ ಇಚ್ಛಾಶಕ್ತಿ ಇರೋರು ಇದನ್ನು ಮಾಡಬೇಕಾಗಿತ್ತು. ಮೈಸೂರದೊಳಗೆ 9 GI ಟ್ಯಾಗ್ಸ್ ಈ ಅವಿಭಾಜ್ಯ ಜಿಲ್ಲೆ ಒಳಗೆ ಅದರ ಬಗ್ಗೆ ಆಸಕ್ತಿ ಆಗ್ತದೆ. ಎಲ್ಲಿ ಹೊಂಟಿದ್ರು ಟುಡೇ ವರ್ಲ್ಡ್ ಇಸ್ ವೆರಿ ಸ್ಮಾಲ್. ಒಂದು GI ಟ್ಯಾಗ್ ನೀವು ಒಂದು ಕಾಫಿ ಕುಡಿಸಿದ್ರಿ ಅಂದ್ರೆ ವಿಶ್ವ ಗಮನ ಸೆಳೀತದೆ. ಸೊ ಆ GI ಟ್ಯಾಗ್ ಕುಡಿಸಿರ್ತಕ್ಕಂಥ ಸಂತೃಪ್ತಿ ನಮಗದ. ನೀವೇ ಬೆಳೆಗಾರರಿಗೆ ಒಂದು ಸ್ಟೇಟಸ್ ಕ್ರಿಯೇಟ್ ಮಾಡಿದ್ದೀವಿ. ವರ್ಲ್ಡ್ ಮಾರ್ಕೆಟ್ ಮನೆ ಬೆಳೆದವರು ಬಂದಿದ್ರು ನಮಗೆ. ಕೃಷಿ ವಿಜ್ಞಾನ ಕೇಂದ್ರ ಏನು ಮಾಡಿ ನಾನು ಕೃಷಿ ವಿಜ್ಞಾನ ಕೇಂದ್ರದಾಗ ಚರ್ಚೆ ಮಾಡೋದು ಸರ್, ಅದನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಎಕ್ಸ್ಪೋರ್ಟ್ ಕ್ವಾಲಿಟಿ ಯಾವ ರೀತಿ ಇರಬೇಕು ಅನ್ನೋದನ್ನ ಆ ಒಂದು ವಿಚಾರ ಸಂಕಿರಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನಾವು. ಸೊ ಅಲ್ಲಿ ಬಂದು ಬೆಳೆದವ್ರ ಮುಖಾಂತರ ನಾನು ಕೇಂದ್ರ ಸರ್ಕಾರದ ಏನು ಒಂದು ಯೋಜನೆ ಇದೆ ಬೆಳೆದವ್ರ ಮುಖಾಂತರ ಇವತ್ತು ನಮ್ಮ ಬೆಳೆ ವಿಶ್ವಕ್ಕೆ ಪರಿಚಯಿಸ್ತಕ್ಕಂಥ ವಿಶ್ವಕ್ಕೆ ಮಾರುಕಟ್ಟೆ ಉಳಿತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ರೆ ನಿಂಬೆನೂ ಆ ದಾರಿಯಲ್ಲಿ ಸಾಗ್ತಾ ಇದ್ದೀವಿ. ಬಿಕಾಸ್ ಕರ್ನಾಟಕದ ಅತಿ ಹೆಚ್ಚು ನಿಂಬೆ ಕ್ಷೇತ್ರ ಬೆಳೀತಕ್ಕಂಥ ಪ್ರದೇಶ ಇಂಡಿ. ಸೊ ನಾನು ಅದಕ್ಕಾಗಿ ಆ ನಿಂಬೆ ನಾಡಿಗೆ ಇಂಥ ಹೊಸ ಆವಿಷ್ಕಾರ ಕೊಡ್ತಾ ಇದ್ದೀವಿ. ಒಂದು ಸ್ಟೇಟ್ ಲೆವೆಲ್ ಬೋರ್ಡು ಇಂಡಿ ನಗರದೊಳಗೆ ಮಾಡಿ ನಾವು ಇವತ್ತು ಅಲ್ಲಿ ಮುಖಾಂತರ ಕಾರ್ಯಚಟುವಟಿಕೆಗಳು ನಡೀತಾ ಇವೆ. ಇಂಡಿ ನಗರ ಎಲ್ಲ ವಿಧದಲ್ಲಿ ಇವತ್ತು ಬೆಳವಣಿಗೆ ಆಗ್ತಾ ಇದೆ. ಇಂಡಿ ಭಾಗ ಇವತ್ತು ಸಮೃದ್ಧಿಯಿಂದ ಸಮಗ್ರ ಅಭಿವೃದ್ಧಿ ಮತ್ತು ಅಷ್ಟೇ ಶಾಂತಿ ಸಹನೆ ಪ್ರೀತಿಯಿಂದ ಸಿದ್ದೇಶ್ವರ ಮಹಾಸ್ವಾಮಿಗಳು ನಮಗೆ ಅನೇಕ ಯುಗ ಪುರುಷರು ಬಂತಾಳದ ಸಿಗಂಬಸವ ಮಹಾಸ್ವಾಮಿಗಳು ನಮಗೇನು ಸಂಸ್ಕಾರ ನೀಡಿದ್ರು. ಆ ದಾರಿಯಲ್ಲಿ ಸಾಕ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ, ನೀರಾವರಿ ಮುಖಾಂತರ. ಇವತ್ತು ನಮ್ಮಲ್ಲಿ ರಾ ಮಟೀರಿಯಲ್ ಕಬ್ಬು ಹೆಚ್ಚಿಗೆ ಬೆಳಿತೀವಿ ನಮ್ಮ ಪ್ರದೇಶಗಳು. ಸಕ್ಕರೆ ಕಾರ್ಖಾನೆಗಳು ಅತಿ ಹೆಚ್ಚು ಆಗಿವೆ. ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿ ಕಟ್ಟಿದ್ದೀವಿ ನಾವು. ಆ ಫ್ಯಾಕ್ಟ್ರಿ ಹೆಂಗಾಗಿದೆ? ಬಿಜಾಪುರದ ಹೆಂಗೆ ಒಂದು ಬಾರ ಕಮಾನ್ ಇತ್ತು, 2ನೇ ಬಾರ ಕಮಾನ್ ನಡೆಸಿದ್ವಿ. ಅದಕ್ಕೆ ಬಾರ ಕಮಾನನ್ನು ಗೋಳ್ಕೊಂಡು ಮಾಡಿದ್ವಿ ನಾವು, ಹೃದಯದಿಂದ ಮಾಡಿ ನಾವು. ಆ ಸಂತೃಪ್ತಿ ನಮಗೆ. ಅದಕ್ಕೆ ಚುನಾವಣೆಗಳು ನಡೆದು ಅಂದ್ರೆ ಮ್ಯಾಂಡೇಟ್ ಹೆಂಗಿರ್ತದೆ ನೋಡ್ರಿ, ಒನ್ ಸೈಡೆಡ್. ದಟ್ ಈಸ್ ದ ಬಾಟಮ್ ಆಫ್ ದಿ ಹಾರ್ಟ್ ಫಾರ್ಮರ್ಸ್ ಮುಖಾಂತರ ಅದನ್ನು ಬೇಕಾಗ್ತದೆ. ಸೊ ಅದಕ್ಕಾಗಿ ಇಂಡಿ ಭಾಗದ ಜನ ಭಾಳ ಹೃದಯವಂತರು. ಮಾತಾಡೋದು ಸ್ವಲ್ಪ ಗಟ್ಟಿತನ ಇರ್ಬೋದು ನಮಗೆ. ಅವ್ರು ನಮ್ಮ ಭಾಗದ ಜನ ಭಾಳ ವಿನಯಶೀಲರು, ಸಂವೇದನಾಶೀಲರು, ಭಾಳ ಅತ್ಯಂತ ಅಭಿವೃದ್ಧಿಪರವಾದಂಥ ಇಷ್ಟು ವೇಗಕ್ಕೆ ನನ್ನ ಭಾಗದ ಜನ ಸಹಕಾರ ಮಾಡಿದ್ದಾರೆ. ನನ್ನ 35-40 ವರ್ಷದ ರಾಜಕಾರಣ, 4 ಜಿಲ್ಲಾ ಪಂಚಾಯತ್, 4 MLA ಎಲೆಕ್ಷನ್ ನನ್ನ ಮೇಲೆ ಉಪಕಾರ ಮಾಡಿದರು.
ಆ ಋಣಭಾರ ಕಡಿಮೆ ಮಾಡಿಕೊಳ್ತಕ್ಕಂಥ ಪ್ರಯತ್ನ ಇಂಥ ಕಾರ್ಯಗಳ ಮುಖಾಂತರ ಮಾಡಿದೆ ಅಂತಕ್ಕಂಥ ಸಂತೃಪ್ತಿ, ಆ ಸಮಾಧಾನ ನನಗದ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮ ಮುಖಾಂತರ ಜಿಲ್ಲೆಯ ಜನರಿಗೆ ಎಲ್ಲ ವಿಧದಲ್ಲಿ ಅಭಿವೃದ್ಧಿಗಳು ಕರ್ನಾಟಕ ಸರ್ಕಾರ ಮಾಡಿದೆ. ಚುನಾವಣೆ ಪೂರ್ವದಲ್ಲಿ ನಾವೇನು ಮಾತು ಕೊಟ್ಟಿದ್ದೀವಿ, ಗ್ಯಾರಂಟಿ ಯೋಜನೆ ಇರಬೇಕು, ಇನ್ನಿತರ ಅನೇಕ ಯೋಜನೆಗಳು ನಮ್ಮ ಸರ್ಕಾರ ಇವತ್ತು ಮಾಡ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ, ಉಪಮುಖ್ಯಮಂತ್ರಿಗಳ ಸರ್ಕಾರದಿಂದ ಎಲ್ಲ ಸಚಿವರು, ಶಾಸಕರುಗಳ ಒಟ್ಟಾರೆ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯಲ್ಲಿ ಕರ್ನಾಟಕ ಸರ್ಕಾರ ಇವತ್ತು ಶ್ರಮಿಸ್ತಾ ಇದೆ. ಅದಕ್ಕಾಗಿ ನಾನು ಇನ್ನೊಮ್ಮೆ ನನ್ನ ಭಾಗದ ಜನರಿಗೆ ಅನೇಕ ಅಮೋಘ ಕಾರ್ಯಗಳನ್ನು ನೀಡಿದ್ದಾರೆ. ಅವರ ಸಹಾಯ ಸಹಕಾರ ಹಾಗೆ ಆ ಪ್ರದೇಶದ ಮೇಲೆ ಮತ್ತು ಇನ್ನೂ ಅನೇಕ ಎಲ್ಲ ಪ್ರದೇಶಗಳ ಮೇಲೆ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಬೋದು. ಹಾಗೆ ತಮ್ಮೆಲ್ಲರ ವಿಶೇಷವಾಗಿ ತಾವು ಸಹಿತ ಈ ಜಿಲ್ಲೆಯ, ಈ ನಾಡಿನ ಅಭಿವೃದ್ಧಿಯಲ್ಲಿ ನಿಮ್ಮ ಸಲಹೆ ಸೂಚನೆಗಳನ್ನ ಇರಬೇಕಾಗ್ತದೆ. ಸೊ ಆ ಪ್ರಯತ್ನ ಇರಲಿ. ನನಗೆ ಒಂದು ಸಂತೋಷ ಏನಂದ್ರೆ 4 TMC ನೀರು ಇಂಡಿ ವಿಧಾನಸಭಾ ಕ್ಷೇತ್ರ ಕೊಡಿಸ್ಬೇಕಂತ ಇಂಡಿ ಭಾಗಕ್ಕೆ ನಮಗೆ ಕಮಿಟ್ಮೆಂಟ್ ಇತ್ತು. DN ದೇಸಾಯಿ ಅವರ ಅಧ್ಯಕ್ಷತೆಯೊಳಗೇನು ವಾಟರ್ ಮಾಸ್ಟರ್ ಪ್ಲಾನ್ ಕಮಿಟಿ ಒಳಗೆ ನಿರ್ಣಯ ಮಾಡಿದ್ದೀವಿ. ಇಂಥ ಎಲ್ಲ ಯೋಜನೆಗಳ ಮುಖಾಂತರ 4 ಜಾಗದಾಗ ಈ ನಾಡಿಗೆ ಬಹುತೇಕ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಎಷ್ಟು ಅನುದಾನಗಳು ಬರಲಾಗ್ತದೆ, ಗ್ಯಾರಂಟಿ ಮುಖಾಂತರ ಏನು ಸಹಾಯ ಆಗ್ಲಾಗತ್ತದೆ ನಿಮ್ಗೆ ಹೇಳ್ಬಿಡ್ತೀನಿ. ಈ ಯೋಜನೆ ನನಗೆ ಕೊಟ್ಟದ್ದಲ್ಲದ ದ ಮೋಸ್ಟ್ ಅವೈಟಿಂಗ್ ಸ್ಕೀಮ್ಸ್ ಇದ್ದೀವಲ್ಲ. ಯಾವುದೋ ಕಾಲದಾಗ ಅಪರ್ ಕೃಷ್ಣ ಪ್ರಾಜೆಕ್ಟ್ ನಡೆದಾಗ 1964 ಪ್ರಾರಂಭಗೊಂಡಿರ್ತಕ್ಕಂಥ ಯೋಜನೆ ಕಾಲಕ್ಕೆ ಬಂದದ. ಸುದೈವಶಾತ್ ಈ ಯೋಜನೆಗಳು ನನ್ನ ಈ ಅವಧಿ ಒಳಗೆ ಬರೋದ್ರಿಂದ ನನಗೆ ಹೆಚ್ಚಿಗೆ ಅನಿಸ್ತದೆ. ಯಾಕೆ ಮುಳುವಾಡ ಎಷ್ಟು ಆಗಿಲ್ಲ. ಇಲ್ಲ ಅಪರ್ ಕೃಷ್ಣ ಒಳಗೆ ಬೇರೆ ಬೇರೆ ಯೋಜನೆಗಳು ಚಿಂಬಲಿ ಒಳಗೆ ನಡೆದಿಲ್ಲ, ನಾಗರಬೆಟ್ಟ ಯೋಜನೆ ನಡೆದಿಲ್ಲ, ತುಪ್ಸಿ ಬಬಲೇಶ್ವರ ಆಗಿಲ್ಲ. ಅಪರ್ ಕೃಷ್ಣ ಪ್ರದೇಶ 7-9 ಯಾತ್ನಿದಾರ ಯೋಜನೆಗಳು ಈ 40-50 ವರ್ಷದಲ್ಲಿ ನಡೆದಿಲ್ಲ. ನಮ್ಮದು ಬಿಗ್ ಪ್ರಾಜೆಕ್ಟೇ. 3,000 ಕೋಟಿ ರೂಪಾಯಿ ಶ್ರೀ ರೇವಣಸಿದ್ದೇಶ್ವರ ಯಾತ್ನಿದಾರ ಯೋಜನೆ ಯಾಕೆ ಪೈಪ್ಲೈನ್ ಮುಖಾಂತರ ನಾವು ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಗೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅದ. ಬೇರೆ ನಮ್ಮ ನೀರಾವರಿ ಯೋಜನೆಗಳು ನಮ್ಗೆ ಏನು ಬರ್ತಾವ, ವಿ ಆರ್ ಟೇಲೆಂಡರ್ಸ್ ಅಂಡ್ ಟೇಲೆಂಡರ್ಸ್ ಆರ್ ಆಲ್ವೇಸ್ ಸಫರರ್ಸ್. ಅದು ಆಗಬಾರದು ಅನ್ನೋ ಸಂಬಂಧ ಕೃಷ್ಣೆಯ ನೀರು ಸಾವಳ ಎತ್ತರ ಪ್ರದೇಶ ಗುಡ್ಡಕ್ಕೆ ತಂದು ಬಿಟ್ಟು ಅಲ್ಲಿ ಮುಖಾಂತರ ನೆಟ್ವರ್ಕ್ ಕ್ರಿಯೇಟ್ ಮಾಡಿ ಅಲ್ಲಿಂದ ನೀರನ್ನು ಹರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲಿಯೂ ನೀರ ನಡುವ ಎಲ್ಲಿ ಇಲ್ಲಿಗಲ್ ನೀರನ್ನ ವಾಟರ್ ಡ್ರಾ ಆಗಬಾರ್ದು ಅಂತಕ್ಕಂಥ ಸದಾಶಯದಿಂದ ಯೋಜನೆ ಮಾಡಿದೆ. ಅದಕ್ಕೆ ಇದು ಅನುಕೂಲ ಆಗ್ತದೆ. ಎಷ್ಟು 4,000 ಕೋಟಿ ಟೋಟಲ್ 2 ವರ್ಷದಲ್ಲಿ ಎಷ್ಟು? 232 ಕೋಟಿ 2023 ಮಾರ್ಚ್ನಾಗ ಅಪ್ರೂವಲ್ ಆಗಿತ್ತು. 19 ಕೆರೆಗಳ ಯೋಜನೆ, 16 ಕೆರೆಗಳು, ಆಮೇಲೆ ಅಡಿಷನಲ್ ಆಗಿ 3 ಕೂಡಿಸಿ 19 ಕೆರೆಗಳು ನಾವು ಮಾಡಿದ್ದೀವಿ. ನಿಮ್ಗೆ ಗೊತ್ತದ ಮಾರ್ಚ್ 21ಕ್ಕೆ ನೀತಿ ಸಂಹಿತೆ ಜಾರಿಗೆ ಬಂತು. ಆ ಮಾರ್ಚ್ ಒಳಗೆ ಇವು ಅನುಮೋದನೆ ಕೊಟ್ಟಿರ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಬಂದ್ಬೇಕಾದ್ರೆ 232 ಕೋಟಿ ರೂಪಾಯಿ ಕೆರೆ ತುಂಬುವ ಯೋಜನೆ, 132 ಕೋಟಿ ರೂಪಾಯಿ, 134 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. 98 ಕೋಟಿ ರೂಪಾಯಿ ಕೊಡ್ಬೇಕು. ಈ 19 ಕೆರೆಗಳನ್ನೇನು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಈ ಕೆಲಸಕ್ಕೆ ನಮ್ಮದೇ ಪೂರ್ಣ ಈ ಸರ್ಕಾರ ಈ 2023 ಮೇ 22ರಿಂದ ಅಧಿಕಾರ ಗ್ರಹಣ ಮಾಡಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ರಚನೆ ಆಯಿತು. ಇವ್ರ ನೇತೃತ್ವದೊಳಗೆ ಈ ಸರ್ಕಾರದಿಂದ ಕೊಟ್ಟಿದ್ದೀವಿ. ಇನ್ನೊಂದು ಕ್ಲಾರಿಫೈ ಮಾಡಿಬಿಡ್ತೇನೆ. ರೇವಣಸಿದ್ದೇಶ್ವರ ಯಾತ್ನಿದಾರ ಯೋಜನೆಗೆ 1 ರೂಪಾಯಿನೂ ಹಿಂದಿನ ಸರ್ಕಾರದಲ್ಲಿ ಬಿಡುಗಡೆ ಆಗಿಲ್ಲ. ಏನಾದ್ರೂ ಬಿಡುಗಡೆ ಆಗಿದ್ರೆ ಅದು ಈ ಸರ್ಕಾರದಲ್ಲಿ ಆಗಿದೆ. ಈ ಅವಧಿ ಘೋಷಣೆ ಮಾಡಿದ್ದೆ ಬಿಜೆಪಿ ಸರ್ಕಾರ. ಘೋಷಣೆ ಮಾಡಿರ್ಬೋದು, ಅನುದಾನ ಕೊಟ್ಟವ್ರೆ. 2018-19 ಬಜೆಟ್ ಒಳಗೆ ನೋಡಿದೇವೆ ನಾವು. ಬಿಜೆಪಿ ಕಾಂಗ್ರೆಸ್ ಲೇಬಲ್ ಹಚ್ಕೊಂಡು ಹೋಗ್ತಾ ಇದ್ದಾರೆ. ನಾವು ವಿ ಆರ್ ವೆರಿ ಡಿಫರೆಂಟ್. ಅಪರ್ ಕೃಷ್ಣ ಪ್ರಾಜೆಕ್ಟ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಮುಖಾಂತರ ಚಾಲನೆ ಕೊಟ್ಟದ್ದು ಇವತ್ತಿನ ತನಕ ಅದೇ ಹೇಳಕ್ ಸಾಧ್ಯದ? ಯಾರ ಕಾಲದೊಳಗೆ ಏನಾಗ್ಯದ ಈಗ ಹಂಗ ಕೇಳಿದ್ರಿ ಅಂದ್ರೆ ಚಾಲನೆ ಕೊಟ್ಟವ್ರು ನಾವು
1964 ಕರ್ನಾಟಕ ಸರ್ಕಾರ ಯಾರ್ದಿತ್ತು? ಯೋಜನೆಗಳು ಕೊಟ್ಟವ್ರು ಯಾರು? ಬಿಜೆಪಿ ಅವ್ರದ್ದು ಏನಂದ್ರೆ ಯಾವುದೇ ಕಾಮಗಾರಿಗೆ ಭೂಮಿ ಪೂಜೆ ಉದ್ಘಾಟನೆ ಆಗಲಿ ಇಡೀ ಟೋಟಲ್ ಪ್ರಾಜೆಕ್ಟ್ ನ ಅನ್ವಯಿಸಿನೇ ಮಾಡಿರೋರು. ಇವ್ರು ಹಂತ ಹಂತವಾಗಿ ತಂದು ಕ್ರೆಡಿಟ್ ತೊಗೊಳಕ್ ಹೋಗ್ತಾ ಇದ್ದಾರೆ ಅಂತ. ನೀವು ಈಗ ರೇವಣ ಸಿದ್ದೇಶ್ವರ ಹಂತ 2, 3 ಹಂಗೆ ಯಾವುದು ಭೂಮಿ ಪೂಜೆ ಮಾಡಲ್ಲ. ನಿಮ್ ಪ್ರಶ್ನೆ ಮುಗಿತಲ್ಲ. ಹಂತ 1, 2, 3 ಮಾಡಿದೀವಿ. ಅವತ್ತು 2ನೇ ಹಂತ 3ನೇ ಹಂತದ ಏನಾದ್ರು ಎಸ್ಟಿಮೇಟ್ ಆಗಿತ್ತ? ಅನುಮೋದನೆ ಆಗಿತ್ತ? ಟೆಂಡರ್ ಆಗಿತ್ತ? ಇಲ್ಲ. ಅದೂ ಹೇಳ್ಬಿಡ್ತೀನಿ. 2023 ಮಾರ್ಚ್ 9ನೇ ತಾರೀಕಿಗೆ ಪೂರ್ತಿ ಒಳಗೆ ಕಾರ್ಯಕ್ರಮ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಆಗಿನ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಅವರು, ಆಗಿನ ನೀರಾವರಿ ಸಚಿವರು ಕಾರಜೋಳ ಅವರು, ನಾನು ಅಲ್ಲಿದ್ದೆ. ನನ್ನ ಅಧ್ಯಕ್ಷತೆ ಒಳಗೆ ಆ ಕಾರ್ಯಕ್ರಮ ಆಗಿದೆ. ಆದ್ರೆ 17ನೇ ತಾರೀಕು ಮಾರ್ಚ್ ವರ್ಕ್ ಆರ್ಡರ್ ಆಗಿದೆ ಅಂತಲ್ಲ. 9ಕ್ಕೆ ಕಾರ್ಯಕ್ರಮ ಆಗಿದೆ. 17ನೇ ತಾರೀಕಿಗೆ ಮಾರ್ಚ್ 17ನೇ ತಾರೀಕಿಗೆ ವರ್ಕ್ ಆರ್ಡರ್ ಆಗಿದೆ. ಒಂದು NPನೂ ಬಿಡುಗಡೆ ಮಾರ್ಚ್ 29 ತನಕ ಆಗಿಲ್ಲ. ಮಾರ್ಚ್ 29ಕ್ಕೆ ಎಲೆಕ್ಷನ್ ನೀತಿ ಸಂಹಿತೆ ಜಾರಿಗೆ ಬಂದಿದೆ. ಸೊ ಅದಕ್ಕೆ ಅದನ್ನು ಅನ್ವಯಿಸಂಗಿಲ್ಲ. ಆಮೇಲೆ ನಾನೊಂದು ಮಾತಾಡ್ತೀನಿ ಆನ್ ರೆಕಾರ್ಡ್, ವಿಧಾನಸಭೆ ಒಳಗೆ ಹೇಳಿನ ಅವ್ರು ಅಪ್ರೂವ್ ಮಾಡುತ್ತೆ, ಅಭಿನಂದನೆ. ಅದ್ರ ಅನುದಾನ ಕೊಡ್ಲಾಕೈತಿವಿ ನಮ್ಮ ಮುಖ್ಯಮಂತ್ರಿಗೆ ಅಭಿನಂದನೆ. ಅಂಡ್ ವಿ ಆರ್ ವೆರಿ ಡಿಫರೆಂಟ್ ಪಾಲಿಟಿಕ್ಸ್ ಮಾಡ್ತಾರೆ. ನನಗೆ ಅವರು ಇವರು ತರಂಗಿಲ್ಲ. ನಾನು ಸೂಕ್ಷ್ಮವಾಗಿ ಹೇಳಿದೆ, ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳಿ. ಅಂಡ್ ವಿ ಆರ್ ವೆರಿ ಮ್ಯಾಚೂರ್ಡ್ ಪೊಲಿಟಿಷಿಯನ್ಸ್. ವಿ ಡೋಂಟ್ ವಾಂಟ್ ದಿಸ್ ಟೈಪ್ ಆಫ್ ಲೋ ಪ್ರೊಫೈಲ್ ಪಾಲಿಟಿಕ್ಸ್. ನನಗೆ ಅವಶ್ಯಕತೆ ಇಲ್ಲ. ಆಮೇಲೆ ಯಾರೇ ಮಾಡಿದ್ರು ನಮ್ಮ ಮನೆಯಾಗಿಂದ ಮಾಡಂಗಿಲ್ಲ. ಕರ್ನಾಟಕ ಸರ್ಕಾರ ಟ್ಯಾಕ್ಸ್ ನಿಂದ ಬಂದಿರತಕ್ಕಂಥ ಅವರ ಅನುದಾನದ ಬಳಕೆಯನ್ನು ಇಲ್ಲಿ ಮಾಡ್ತಾ ಇದ್ದೀವಿ. Why should we take credit to war? There is no credit to war. We are very different and we are most committed. ನನಗೆ ಇದು ಮಾಡಬೇಕಾಗಿತ್ತು, ಮಾಡೀನಿ. ನಾನು ಅವತ್ತು ನಾನೇ ಇದ್ದೆ, ಇವತ್ತು ನಾನೇ ಇದ್ದೀನಿ, ಮುಂದೂ ಜನರು ಯಾರು ಇಟ್ಟಿರ್ತಾರೆ ಅವ್ರು ಇರ್ತಾರೆ. ಈಗ ಇತ್ತು ಏನಿದ್ರು ಮಾತು ಕೊಟ್ಟಿದ್ರು ಜನರಿಗೆ. ಆ ಮಾತಲ್ಲಿ ಒಂದು ಹೇಳಿದ್ರಿ, ಇಂಡಿ ಇದೇನಾ ಜಿಲ್ಲಾ ಸ್ಥಾನಮಾನ ಕೊಡ್ತೀನಿ ಅಂತ ಹೇಳಿ ಕಮಿಟೆಡ್ ಅಂತ ಹೇಳಿ. ಇವತ್ತಿಗೂ ಅದಕ್ಕೆ ಬದ್ಧವಾಗಿದ್ದೀನೋ. ಈಗ ಮುಖ್ಯಮಂತ್ರಿ ಬರಾಕ್ತಾರೆ 5 ವರ್ಷದಲ್ಲಿ 2 ವರ್ಷ ಕಾಲ ಬಂತು, ಮುಗಿದೈತಿ, ಇನ್ನು 3 ವರ್ಷ ಐತಿ. ಆನ್ ರೆಕಾರ್ಡ್ ವಿಧಾನಸಭೆ ಒಳಗೆ ಮಾತಾಡಿದ್ರು. ಕರ್ನಾಟಕ ರಾಜ್ಯದಾಗ ಹೊಸ ಜಿಲ್ಲೆಗಳ ಮಾಡುವಂತ ಸಂದರ್ಭ ಬಂದಾಗ ನಮ್ಮನ್ನ ಪರಿಗಣಿಸಬೇಕು. ಯಾಕೆ ಅದನ್ನ ಮಾಡಂತ ಹೇಳಿದ್ರೆ, ಜಿಲ್ಲೆ ರಚನೆಗಳನ್ನ ನಾಟ್ ಫಾರ್ ಓನ್ಲಿ ಇಂಡಿ. ರಾಜಸ್ಥಾನ್ ನಮ್ಗಿಂತ ವೆರಿ ಸ್ಮಾಲ್ ಸ್ಟೇಟ್. ನಮ್ದು 224 ವಿಧಾನಸಭಾ ಕ್ಷೇತ್ರ ಇದ್ರೆ 201, 200 ಕ್ಷೇತ್ರ ಇರ್ತಕ್ಕಂಥ ರಾಜಸ್ಥಾನ 50 ಜಿಲ್ಲೆಗಳದಾವ. ಎಷ್ಟು ಹೊಸ ಜಿಲ್ಲೆಗಳು, ಹೊಸ ತಾಲೂಕುಗಳಾಗ್ತಾವ. ನಮ್ಮ ಮೈಕ್ರೋ ಮ್ಯಾನೇಜ್ಮೆಂಟ್ ಆಗ್ಲಿಕ್ಕೆ ಅನುಕೂಲ ಆಗ್ತದೆ. ಹಿಂದಿನ ಹೇಳಿದ್ರಿ, ಯಾಕೆ 2 ವರ್ಷ ಆದ್ರೂ ಇನ್ನೂ ಎಲ್ಲೇ ಓದೈತಿ. ಹೊಸ ಜಿಲ್ಲೆಗಳ ರಚನೆ ಕರ್ನಾಟಕ ಆಗ್ಯಾವ. ಅಲ್ಲ ಅಲ್ಲ ಹೊಸ ಜಿಲ್ಲೆಗಳ ರಚನೆ ಕರ್ನಾಟಕ ಆಗ್ಯಾವ. ಇಲೆಕ್ಷನ್ ಹೇಳೋಕೆ ಹಂಗೆ ಹೇಳಿದ್ರು. ಹಂಗೆ ರೀ, ಹೊಸ ಜಿಲ್ಲೆಗಳ ನೀವು ರೆಕಾರ್ಡ್ ಹೋಗಿ ನೋಡ್ಕೊಂಡ್ ಬರ್ರಿ. ಜಿಲ್ಲಾ ಮಾಡ್ತೀವಲ್ಲ, ನನ್ನ ಮೆಮೊರಿ ಪವರ್ ಬಹಳ ಚಲೋ ಅದ. ನೀವು ಬಂದವರಲ್ಲ 8 ಚುನಾವಣೆಗಳನ್ನ ಪ್ರತಿ 5 ವರ್ಷಕ್ಕೊಮ್ಮೆ ರಿನ್ಯೂವಲ್ ಹಾಕೋದು ಬಂದವರಿಗೆ. ಅಂಡ್ ವಿ ಆರ್ ವೆರಿ ಡಿಫರೆಂಟ್. ಸರ್, ಈಗ 371 ಸ್ಥಾನಮಾನ ಬೇಕಂತ ಕೇಳ್ತೀನಿ. ನಾನು ಒಂದು ಮಾತನ್ನ ಬಹಳ ಮುಖ್ಯವಾದಂತ ಹೇಳಿದ್ರು. ಇವತ್ತು MM ಸಜ್ಜನ್ ಅವರ ನೆನೆಸುತ್ತೇನೆ. ಮುದ್ದೇಬೇಳದ ಹಿಂದಿನ ಶಾಸಕ, ಒಬ್ಬ ಹಿರಿಯ ಜೀವಿ. ಅದರ ಸಂಬಂಧ ಅವರು ಒಂದೇ ಧ್ವನಿ ಇತ್ತು. ಅವರ ಧ್ವನಿಗೆ ಪೂರಕವಾಗಿ ಅವತ್ತಿನ ದಿನ ಯಾರೂ ಸಹಕರಿಸಲಿಲ್ಲ. ನಾನು ಚುನಾವಣೆ ಗೆದ್ದ ನಂತರ ಮೊದಲನೇ ಅಧಿವೇಶನದಾಗ ನನ್ನ ಮೊದಲನೇ ಸ್ಟಾರ್ ಕ್ವಶನ್ ಯಾವ್ದಾರೆ ಆಗಿದ್ರೆ ಅದು ಆರ್ಟಿಕಲ್ 371J ಇನ್ನೂ ಆಗಿರ್ಲಿಲ್ಲ. ಆ ಸ್ಟಾರ್ ಕ್ವಶನ್ ಪ್ರಶ್ನೆ ಮಾಡಿದಾಕ್ರೆ ಸರ್ಕಾರದಾಗ ಏನು ಚರ್ಚೆ ಮಾಡುವಂತ ಸಂದರ್ಭ ಅಂದ್ರೆ ಯಾರು ಸಹಾಯಕ್ಕೆ ಬರಲಿಲ್ಲ. ಅದು ನಮ್ಮವ್ರು ಇರ್ಬೋದು, ಏನೊಬ್ರು ಇರ್ಬೋದು. ಎಲ್ಲಿವರೆಗೆ ನಮ್ಮಲ್ಲಿ ಇಚ್ಛಾಶಕ್ತಿ ಇರೋದಿಲ್ಲ, ಇಂಥವ್ರು ಕೈ ಕೊಡೋದಿಲ್ಲ. MM ಸಜ್ಜನ್ ಅವರ ಹುಟ್ಟಿ ಹಾಕಿರ್ತಕ್ಕಂಥ ಧ್ವನಿಗೆ ಬೆಲೆ ಸಿಗಲೇ ಇಲ್ಲ. ನಾನು ಇವತ್ತಿಗೂ ಅದ ನಿಮ್ಗೆ ಹೇಳ್ಬಿಡ್ತೀನಿ. ನಾವು ಇಂಡಿ ಸಿಂಧಿ ಭಾಗದವರು ಇವತ್ತು ನಮ್ಮದು ಕೋರ್ಟ್ ಜುಡಿಷಿಯಲ್ ನಿಯರೆಸ್ಟ್ ಗುಲ್ಬರ್ಗ ಇದು ನಮ್ಮ ಹೈಕೋರ್ಟ್. ವಿ ಆರ್ ನಾಟ್ ಇನ್ ಧಾರವಾಡ. ಇವತ್ತು ನಮ್ಮ KSRTC ವಿ ಆರ್ ರಿಲೇಟೆಡ್ ಏಷ್ಯಾನ್ ಬಾಗಿಲಿ ಗುಲ್ಬರ್ಗ ಡಿವಿಷನ್ ಬರ್ತೀವಿ. ಆಮೇಲೆ ಕಿಲೋಮೀಟರ್ ವೈಸ್ ಬೆಳಗಾವಿಗಿಂತ ನಾವು ಗುಲ್ಬರ್ಗ ಸಮೀಪ. ಆಮೇಲೆ ನಮ್ಮ ಪಕ್ಕಕ್ಕೆ ಅಫ್ಜಲ್ಪುರ್, ಜೇವರ್ಗಿ ತಾಲೂಕಾದ ಜನರು ಅಲ್ಲಿ ಅವರ ಮಕ್ಕಳಿಗೆ ಆ ಶಿಕ್ಷಣದ, ನಾನು ಸಾಮಾನ್ಯ
ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಖರ್ಗೆ ಸಾಹೇಬ್ರನ್ನ, ಧರ್ಮ್ ಸಿಂಗ್ ಸಾಹೇಬ್ರನ್ನ ನೆನಪಿಸಬೇಕು. ಅವರ ವಿಶೇಷವಾದಂಥ ಇಚ್ಛಾಶಕ್ತಿಯಿಂದ ಆರ್ಟಿಕಲ್ 371J ಯಾವುದು ಬಿಜೆಪಿ ಸರ್ಕಾರದಾಗ ಆಗಿನ ಉಪ ಪ್ರಧಾನಿ LK ಅದ್ವಾನಿ ಅವರು ಏನು ತಿರಸ್ಕಾರ ಮಾಡಿದ್ರು ಅದನ್ನ ಮಾಡಿಸಿ ತೋರಿಸಿದ್ದಾರೆ. ನಾನು ಸೋನಿಯಾ ಗಾಂಧಿ ಅವ್ರನ್ನ ಇವತ್ತು ನೆನಪಿಸ್ಕೋಬೇಕಾಗ್ತದೆ. ಒಂದು ಕ್ರಾಂತಿಕಾರಿ ಡಿಸಿಷನ್ ಅದು. ಆ 6 ಜಿಲ್ಲೆಗಳು ಇವತ್ತು ಯಾವ ರೀತಿ ಬದಲಾವಣೆ ಆಗಿದೆ. ನಾನು ಇವತ್ತಿಗೂ ಮನವಿ ಮಾಡ್ಕೋತೀನಿ, ನಮ್ಗೆ ಇವತ್ತಿಗೂ ನೀವು ಪರಿಗಣಿಸ್ಬೇಕು. ಹೌದು, ಬಳ್ಳಾರಿ ಇರ್ಲಿಲ್ಲ ಅವಾಗ, ಹೈದರಾಬಾದ್ ಕರ್ನಾಟಕದ ಏರಿಯಾದಾಗ ಬಳ್ಳಾರಿ ಟ್ರೀಟ್ ಆಗ್ತಿರ್ಲಿಲ್ಲ. ಬಿಕಾಸ್ ಆಫ್ ಕೊಂಡಯ್ಯ ಸೋನಿಯಾ ಗಾಂಧಿ ಅವ್ರನ್ನ ಗೆಲ್ಸಿದ್ದಾರೆ ಅಂತಕ್ಕಂಥ ಹಿಂದಿನ ಹಿನ್ನೆಲೆಯಿಂದ ಅದನ್ನು ಕೂಡಿಸೋದು. ಆ ಧ್ವನಿ ಜನಮಾನಸದಿಂದ ಜನರ ಧ್ವನಿಯಾಗಿ ಬರ್ಬೇಕು. ನಾನು ಎತ್ತೀನು, ನನ್ನ ಏನು ಪ್ರಾಮಾಣಿಕವಾಗಿ ಧ್ವನಿ ಎತ್ತೀನು, ಅದು ಉಳಿದವರು ಅದಕ್ಕೆ ಸಂಬಂಧ ಮಾಡಬೇಕಾಗಿತ್ತಲ್ಲ. ಅದು ಜಿಲ್ಲೆಯ ಜನರ ಧ್ವನಿ ಆಗ್ಬೇಕು. ನಿಮ್ಗೆ ಇವತ್ತು ಹೇಳ್ತೀನಿ, ನೀರಾವರಿ ಯೋಜನೆಗಳು ಕೃಷ್ಣ ಬ್ಯಾಸಿನ್ದೊಳಗೆ ನಮ್ಮ ಧ್ವನಿ ಕಮ್ಮ. ಇವತ್ತು ನಿಮ್ಗೆ ಹೇಳ್ತೀನಲ್ಲ 524 ಮಾಡಬೇಕು, ನಮ್ಮ ಸರ್ಕಾರ ಮಾಡಬೇಕು. ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಹೊಡಿಸ್ಬೇಕಲ್ಲ. ಎಷ್ಟು ಡಿಲೇ ಹಾಕೋದು ಹೋಗ್ತದೆ, ದ ಅಲ್ಟಿಮೇಟ್ ಇಂಪ್ಯಾಕ್ಟ್ ನಮಗೆ ಈಗ ನಿಮ್ಗೆ ಹೇಳ್ತೀನಿ, ಕೋಲ್ಹಾಪುರ, ಸಾಂಗ್ಲಿ ಹೊಸ ವ್ಯಾಜ್ಯ ತೆಗೆದಾರೆ ಮಹಾರಾಷ್ಟ್ರದವರು. ಏನಾಗ್ತದೆ ಮುಂದೆ ಅವ್ರು ಅದೇ ರೀತಿ ಮುಂದುವರೆದ್ರು. ಒಂದು ಈಗ ತೆಲಂಗಾಣ, ಆಂಧ್ರ ಸಪರೇಟ್ ಆಗ್ಬೇಕು, ಅವರೊಂದು ಹೊಸ ಇಶ್ಯೂ ಮಾಡಿದ್ದಾರೆ, ಇವರೊಂದು ಮಾಡಿದ್ರು. ಆಮೇಲೆ ಆಕ್ಚುಲಿ ನಮಗೆ ಬ್ರಿಜೇಶ್ ಕುಮಾರ್ ಅವರ ಆಯೋಗದವರು ನಮಗೇನು ನಿಗದಿ ಮಾಡಿದ್ದಾರೆ 83 TMC, ಇದ್ರಾಗ 3 TMC ಬಾಗಲಕೋಟ್ ಇದೆ, 80 TMC ಬಿಜಾಪುರ ಜಿಲ್ಲೆಗೆ ಅದ. ನಾನು ಇವತ್ತಿಗೂ ಹೇಳ್ತೀನಿ, ಇಲ್ಲಿ ರಾಜಕಾರಣ ಮಾಡೋದು ಬೇಡ. ಇಡೀ ಸರ್ವಸ್ವ ಕಳ್ಕೊಂಡವ್ರು ನಾವಿದೀವಿ, ಅವಿಭಾಜ್ಯ ಜಿಲ್ಲೆಯವರು. ನಮ್ಮ ಭೂಮಿ, ನಮ್ಮ ಮನೆ, ನಮ್ಮ ಗ್ರಾಮ, ನಮ್ಮ ಮನೆ ಮಠಗಳನ್ನು ಕಳ್ಕೊಂಡಿದೀವಿ. ನಮಗೆ ಬಂದಾಗ ಇಂಥ ಸಮಸ್ಯೆಗಳು ಕ್ರಿಯೇಟ್ ಆದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು, ನಾನು ಅದನ್ನ ಇದನ್ನ ಹೇಳಂಗಿಲ್ಲ, ಯಾವುದು ಕೆಲಸ 524 ಮಾಡ್ಲಿಕ್ಕೆ ಮುಳುಗಡೆ ಆಗ್ತಕ್ಕಂಥ ಪ್ರದೇಶಕ್ಕೆ ಏನು ಮಾಡ್ಕೊಡ್ಬೇಕಾದ್ರೆ ಕರ್ನಾಟಕ ಸರ್ಕಾರ ಮಾಡ್ಲಿ. ನೋಟಿಫಿಕೇಶನ್ ಮಾಡ್ತಕ್ಕಂಥ ಕೆಲಸ ಏನಂದ್ರೆ ಕೇಂದ್ರ ಸರ್ಕಾರ 2 ರಾಜ್ಯಗಳನ್ನ ಕರೆಸಿ, 3 ರಾಜ್ಯದವರು ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರದವ್ರು ಕರೆಸಿ ಅವರ ಮನಸ್ಸೊಲಿಸಿ ನೋಟಿಫಿಕೇಶನ್ ಮಾಡ್ಲಿ. ಅವರು ಅಲ್ಲ, ಸಭೆ ಕರೆದು ಸಭೆ ಗೊತ್ತಿಲ್ಲ, ಈ ಭಾಗ ಗಮನ ಕೊಡಲ್ಲ. ನೀವು ಯಾರು ಇದು ಮಾಡ್ತಾ ಇಲ್ಲ, ಇಲ್ಲಿ ಗಮನ ಅವ್ರು ಕೊಟ್ಟಿಲ್ಲ ಅಂತ ಹೇಳಿ, ಅವ್ರು ಕೊಟ್ಟಾರ ಅಂತ ಹೇಳಿ ಇವೆಲ್ಲ ಯೋಜನೆಗಳು ನಾಳೆ ಶಂಕುಸ್ಥಾಪನೆ ಮಾಡ್ತಾ ಇದ್ದೀವಿ ನಾವು. ಗಮನ ಕೊಡೋದ್ರೆ ಹೆಂಗ? ಅಲ್ಲಲ್ಲ, ನನಗೆ ಕೇಳಿ ಹೇಳ್ಬಿಡ್ರಿ. ಈ ಎಲ್ಲಾ ಇದ್ರಾಗ ಎಷ್ಟು 4200 ಕೋಟಿ ಹೇಳಿದಲ್ಲ, ಇದ್ರಾಗ 3800 ಕೋಟಿ ಇರಿಗೇಷನ್ ಇದೆ. ಸನ್ಮಾನ್ಯ DK ಶಿವಕುಮಾರ್ ಅವರು ಸಹಾಯ ಮಾಡಿದಾರೆ ಯೋಜನೆಗಳು ನಡೆದಾವು. ಡ್ಯಾಮ್ ಎತ್ತರ, ಗೇಟ್ ಎತ್ತರ ವಿಚಾರವಾಗಿನೂ ಅವ್ರದ್ದು ಕಮಿಟ್ಮೆಂಟ್ ಅದ. ಬಾಗಲಕೋಟೆ ಜಿಲ್ಲೆಯ ರೈತರು ಕೆಲವು ಜನ ಹೋರಾಟ ಮಾಡಿದ್ರು. ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬೆಳಗಾವಿನ ಅಧಿವೇಶನದೊಳಗೆ ಅವ್ರನ್ನ ಕರೆದು ಚರ್ಚೆ ಮಾಡಿ ಸರ್ಕಾರ ಅದನ್ನ ಬಹಳ ತೀವ್ರವಾಗಿ ಆಸಕ್ತಿಯಿಂದ ಮಾಡ್ತಾ ಇದೆ. ಅದಕ್ಕಾಗಿ ಕೇಂದ್ರದ ಮಂತ್ರಿಗಳನ್ನ, ಪ್ರಧಾನಮಂತ್ರಿಗಳನ್ನ ಭೇಟಿಯಾಗಿ ಬಂದಿದ್ದಾರೆ. ನಮ್ಮ ರಿಕ್ವೆಸ್ಟ್ ಮಾಡಿದ್ದಾರೆ, ನೋಟಿಫಿಕೇಶನ್ ಮಾಡೋ ಕೆಲಸ ಅವ್ರದ್ದು. ಕೇಂದ್ರ ಸರ್ಕಾರ ಕೆಲಸ ಇಲ್ಲ, ವೆರಿ ನೆಕ್ಸ್ಟ್ ಟೈಮ್ ಬಾಂಡ್ ಹಾಕೋದು. ಅಲ್ಲ, ನಾನು ಹೇಳೋದ ಬಳಿಕ ಕೇಳಬೇಕಲ್ಲ. ನಾನು ಮುಗಿಲೆ ಅಶೋಕ, ನಾನು ಮುಗಿಲಪ್ಪ, ನಾನು ಮುಗಿದ ಬಳಿಕ ಕೇಳ. 524 ಏನದಲ್ಲ, 524 ನೋಟಿಫಿಕೇಶನ್ ನಾಳೆ ಕೇಂದ್ರ ಸರ್ಕಾರ ಮಾಡ್ಲಿ. ವಾರ್ ಫುಡ್ ಡ್ಯಾಮ್ ಕಂಪ್ಲೀಟ್ ಮಾಡ್ತೇವೆ ನಾವು. ಇಟ್ ಇಸ್ ಅವರ್ ಕಮಿಟ್ಮೆಂಟ್. ವಿತೌಟ್ 524 ನೋಟಿಫಿಕೇಶನ್ ಆಗಲಾರ್ದೆ ನಾವು ಮುಂದುವರ್ಲಿಕ್ಕೆ ಬರಂಗಿಲ್ಲ. ವಿ ಆರ್ ವೆರಿ ಮೋಸ್ಟ್ ಕಮಿಟೆಡ್. ಕರ್ನಾಟಕ ಸರ್ಕಾರ, ಅದು ಯಾವುದೇ ಪಕ್ಷ ಸರ್ಕಾರ ಇರಲಿ, ಕರ್ನಾಟಕದ ಜನರ ಪರವಾಗಿ ಇರ್ತದ ಸರ್ಕಾರ ನಮಗೆ ಮಾಡೇ ಮಾಡ್ತದೆ. ನಾನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ತಮ್ಮ ಮುಖಾಂತರ ನೋಟಿಫಿಕೇಶನ್ ಮಾಡಿ. ಸರ್, ಈಗ ಕೇಳ್ಬೋದಾ? ಈಗ ಬ್ರಿಜೇಶ್ ಕುಮಾರ್ ವರದಿ ಒಂದು 15 ವರ್ಷ ಗೇಟ್ ಎತ್ತರಿಸಬಹುದು ಅಂತ ಆದೇಶ ಕೂಡ ಇದೆ. ಬಿಜಾಪುರ ಬಾಗಲಕೋಟೆ ಇಂಗ್ಲಿಷ್ ನೀರಂತೂ ಕೊಟ್ಟದ ಆದೇಶದಲ್ಲಿ ಆದೇಶ ಪಾಲನೆ ಮಾಡುವ ಕೆಲಸ, ನೋಟಿಫಿಕೇಶನ್ ಮಾಡೋದು ಕೇಂದ್ರದ ಕೆಲಸ, ರಾಜ್ಯಪಾಲ ಇಲ್ಲ. ಕೋರ್ಟಿಗೆ ಹೋದ್ರೆ ಯಾರು? ಆಂಧ್ರದವರು ಮತ್ತು ತೆಲಂಗಾಣದವರು. ಇಲ್ಲಿ ರಾಜ್ಯ ಸರ್ಕಾರ ಏನ್ ಮಾಡ್ಬೇಕು? ಈಗ ರಾಜ್ಯ ಸರ್ಕಾರ ಕರ್ತವ್ಯವನ್ನು ಸ್ಥಳಾಂತರಗೊಳ್ತಕ್ಕಂಥ ಹಳ್ಳಿಗಳಿಗೆ ಮತ್ತು ಭೂ ಸ್ವಾಧೀನ ಪ್ರಕ್ರಿಯೆ. ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.